ಲೋಕ ಅಖಾಡದಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತಿದೆ. ಹಣ ಹೆಂಡದ ಮಧ್ಯೆ ಓಟಿನ ಮೌಲ್ಯ ಕುಸಿಯುತ್ತಿದೆ. ರಾಜ್ಯಾದ್ಯಂತ ಪೊಲೀಸರು ಕೋಟಿ ಕೋಟಿ ಹಣ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಹಣ ಸೀಸ್ ಮಾಡಿದ್ದಾರೆ ನೋಡೋಣ ಬನ್ನಿ. ಕುರುಕ್ಷೇತ್ರ ಅಖಾಡದಲ್ಲಿ ಆಮಿಷ ಜಾಲ, ಕಾಂಚಾಣದ್ದೇ ಸದ್ದು, ಹಣ ಹೆಂಡದ ಮೇಲಾಟ, ಚೆಕ್ ಪೋಸ್ಟ್ಗಳಲ್ಲಿ ಕೋಟಿ ಕೋಟಿ ಸೀಸ್. ಕುರುಕ್ಷೇತ್ರ ಅಖಾಡದಲ್ಲಿ ಆಮಿಷಗಳ ಹೊಳೆಯೇ ಹರಿಯುತ್ತಿದೆ. ಸೀರೆ, ಎಣ್ಣೆ, ದುಡ್ಡನ್ನ ಹಂಚಲು ತಯಾರಿ ನಡೆಸುತ್ತಿದ್ದ ಅಭ್ಯರ್ಥಿಗಳಿಗೆ ಪೊಲೀಸರು ಶಾಕ್ ನೀಡುತ್ತಿದ್ದಾರೆ. ಸ್ಥಳ ಜವಗೊಂಡನಹಳ್ಳಿ ಚೆಕ್ ಪೋಸ್ಟ್, ಚಿತ್ರದುರ್ಗ. ಸೀಸ್ 1,44,00,000 ರೂಪಾಯಿ. ಚಿತ್ರದುರ್ಗದ ಜವಗೊಂಡನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನ ನಡೆಸಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 1,44,00,000 ಹಣ ಜಪ್ತಿ ಮಾಡಿದ್ದಾರೆ. ಸ್ಥಳ ಕೇಂದ್ರ ಬಸ್ ನಿಲ್ದಾಣ, ಬಳ್ಳಾರಿ. ಸೀಸ್ 26 ಲಕ್ಷ ನಗದು. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 26 ಲಕ್ಷ ನಗದು ಸೀಸ್ ಮಾಡಿದ್ದಾರೆ. ಬಸ್ ನಿಲ್ದಾಣದಿಂದ ಬೇರೆ ಕಡೆಗೆ ಸಾಗಿಸುತ್ತಿದ್ದ ಹಣದ ಮೂಲ ಹುಡುಕಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಥಳ ಮುಧೋಳ, ಬಾಗಲಕೋಟೆ. ಸೀಸ್ 1.5 ಲಕ್ಷ ಮೌಲ್ಯದ ಮದ್ಯ. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಸಹ ಯಾವುದೇ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 1.5 ಲಕ್ಷ ಮೌಲ್ಯದ ಮದ್ಯವನ್ನ ಮುಧೋಳ ಅಬಕಾರಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ವಿವಿಧ ಬ್ರ್ಯಾಂಡ್ನ 354 ಲೀಟರ್ ಸಾಮರ್ಥ್ಯದ 40 ಬಾಕ್ಸ್ ಮದ್ಯವನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸ್ಥಳ ಹಾವೇರಿ. ಸೀಸ್ 4,755 ಲೀಟರ್ ಮದ್ಯ. ಹಾವೇರಿ ಕೆಎಸ್ಬಿಸಿಎಲ್ ಡಿಪೋ ಕೇಂದ್ರದ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ 4,755 ಲೀಟರ್ ಮದ್ಯದ ಜೊತೆಗೆ 2 ಲಾರಿಯನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳ ಕೋರ್ಲಹಳ್ಳಿ ಚೆಕ್ ಪೋಸ್ಟ್, ಗದಗ. ಸೀಸ್ 3 ಲಕ್ಷ ರೂಪಾಯಿ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೋರ್ಲಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 3 ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಹಣ ತೆಗೆದುಕೊಂಡು ಹೊರಟಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗಿದೆ. ಒಟ್ಟಾರೆ ಚುನಾವಣಾ ಕಣದಲ್ಲಿ ಹದ್ದಿನ ಕಣ್ಣಿಟ್ಟಿರುವ ಅಧಿಕಾರಿಗಳು ಎಲ್ಲೆಡೆ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ವೋಟಿಂಗ್ಗೆ 1 ತಿಂಗಳು ಇರೋದ್ರಿಂದ ಇಂದು ಎಷ್ಟು ಹಣ ಸೀಸ್ ಆಗಲಿದೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಧರ್ಮ ಸಾಮರಸ್ಯಕ್ಕೆ ಹೆಸರುವಾಸಿಯಾದ ಕರಾವಳಿಯ ಪುಣ್ಯಕ್ಷೇತ್ರ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ವ್ಯಾಪಾರ ಧರ್ಮ ದಂಗಲ್ ಶುರುವಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅನ್ಯ ಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ನೀಡಬಾರದು ಎಂಬ ಕೂಗು ಎದ್ದಿದೆ.